ತಾರಕ್ ಮುಖದಲ್ಲಿ ನಿರಾಳವಾದ ನಗು ಮೂಡಿತು. ಬಾಗಿಲು ತೆಗಿ ಅಂದ. ಏನೋ ಅಂದ್ಲು. ಕರೆಂಟ್ ಶಾಕ್ ಹೊಡೆದಳಂತೆ. ನನ್ನನ್ನು ಕೆಣಕಬೇಡ, ಬಾಗಿಲು ತೆಗೆದೀಯಾ ಅಥವಾ ನಾನೇ ಮುರಿದು ಒಳಗೆ ಬರಬೇಕಾ ಅಂದ ತಕ್ಷಣ ಟವಲ್ ಸುತ್ತಕೊಂಡು ಟಕ್ಕನೆ ಬಾಗಿಲು ತೆಗೆದ್ಲು. ಟವಲ್ನಲ್ಲಿ ತೇವದಿಂದ ಮುತ್ತಿನಂತೆ ಹೊಳಿತಿದ್ದ ಅವಳನ್ನ ನೋಡಿ ತಾರಕ್ ಹಾಗೆ ಸ್ತಬ್ಧನಾಗಿ ನಿಂತುಬಿಟ್ಟ. ಆತಂಕದಲ್ಲಿ ಬಾಗಿಲನ್ನೇನೋ ತೆಗೆದ್ಲು. ಆದರೆ ತನ್ನ ಅವತಾರ ಎಂಥದ್ದೆಂಬುದನ್ನು ಮರೆತ ಲಹರಿ ತಕ್ಷಣ ಮತ್ತು ಬಾಗಿಲು ಮುಚ್ಚುವುದಕ್ಕೆ ಹೋದಾಗ ಅವಳಿಗೆ ಅವಕಾಶ ಕೊಡದೆ ಅವಳ ಮುಂಗೈ ಹಿಡಿದು ಹೊರಗೆಳೆದು ಗೋಡೆ ಹೊರಗಿಸ್ದ. ಮೀನಿನಂಥ ಕಣ್ಣುಗಳಿಂದ ಬೆಕ್ಕು ಮುಖ ಮಾಡ್ಕೊಂಡು ನೋಡ್ತಿದ್ದ ಅವಳ ಕೆನ್ನೆಯನ್ನು ಮೃದುವಾಗಿ ಸವರ್ದ. ನಿನ್ನ ಹೆಸರು ಬಲೆ ನೆನಪಿದೆಯಲ್ಲ ಅಂದ. ನನಗೂ ನೆನಪಿರಲಿಲ್ಲ, ಅಮ್ಮ ಹೇಳಿದ್ದು ಅಂದ ತಕ್ಷಣ ತಾರಕ್ ಒಳಗಡೆ ಹೊರದು ಹೋಯಿತು. ಪರಿಣಾಮ ಗೋಡೆಗೆ ಹೊರಗ್ದವಳು ಸ್ವಲ್ಪ ಸಮಯದಲ್ಲಿ ಬೆಡ್ ಮೇಲೆ ತಾರಕ್ ಕೆಳಗೆ ತೇಲಿದ್ಲು. ಬಿದ್ದ ಅವಳ ಮುದ್ದಾದ ಮುಖವನ್ನು ನೋಡ್ದ. ಚಿಚ್ಚಿ, ನನಗೆ ಎಷ್ಟು ಕಷ್ಟ ಬಂತೆ. ನೆನಪು ಕೈ ಕೊಟ್ಟು ಹೆಸರು ಕೂಡ ನೆನಪಿಲ್ದ ಎಷ್ಟು ಕಷ್ಟಪಡ್ತಿದ್ಯಾ ಅಲ್ವಾ. ನಾನೆಲ್ಲವನ್ನು ನೆನಪು ಮಾಡ್ತೀನಿ ಡಾರ್ಲಿಂಗ್, ನೀನೇನು ಯೋಚನೆ ಮಾಡಬೇಡ ಅಂತ ಅವಳು ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಮೆಲ್ಲ ಗಾಯ ಮಾಡ್ದ. ತಾರಕ್ ಹೆಗಲನ್ನು ಗಟ್ಟಿಯಾಗಿಟ್ಕೊಂಡು ಹೆದರಿಕೆಯಿಂದ ಕಣ್ಣು ಮುಚ್ಕೊಂಡ್ಲು ಲಹರಿ. ಅವಳ ಆತಂಕವನ್ನು ಎಂಜಾಯ್ ಮಾಡ್ತಾ ಇಬ್ಬರು ಬೆರಳುಗಳನ್ನು ಪೋಣಿಸಿ ಅವಳ ಕೈ ಮೇಲೆ ಮುತ್ತಿಟ್ಟು ಬೆಡ್ಗೆ ಲಾಕ್ ಮಾಡ್ದ. ಕೆನ್ನೆಯಿಂದ ಕೆಳಗೆ ಜಾರ್ತಿದ್ದ ಅವನ ಕೈ ಚೇಷ್ಟಿಗೆ ಆತಂಕ ಮತ್ತು ನಾಚಿಕೆ ಎಲ್ಲ ಗೆರೆಗಳನ್ನ ದಾಟ್ತಿದ್ರೆ ಪ್ಲೀಸ್ ಬಿಡು ಅಂದ್ಲು. ಅವಳನ್ನು ಬಿಡದೆ ಕುತ್ತಿಗೆ ಮೇಲೆ ದೇವದ ಗುರುತುಗಳನ್ನ ಮೂಡಿಸಿ ಬಿಳಿ ಹಾಲಿನ ಕೈಯಿಂದ ಹೊಳಿತಿದ್ದ ಎದೆ ಮೇಲೆ ಸುಲಭವಾಗಿ ತುಟಿಗಳಿಂದ ಸವರ್ತಾ ನನ್ನ ಹೆಸರು ನೆನಪಿದೆಯಾ ಅಂತ ಕೇಳ್ದ. ಹ್ಞೂ, ನಮ್ಮ ತಮ್ಮ ಹೇಳ್ದ ತಾರಕ್ ಅಂತ ಅತಿ ಜಾಣತನ ಪ್ರದರ್ಶಿಸಿದ ಹುಡುಗಿ ಸೊಂಟ ತಾರಕ್ನ ಒಕ್ಕಿನ ಮುಷ್ಟಿಯಲ್ಲಿ ಸಿಲುಕು ನಲುಗ್ತು. ನೋವಿನಿಂದ ಕಿರ್ಚಿದವಳು ಅವಳ ಬೆನ್ನಿಗೆ ಎದೆ ಉಬ್ಬಿ ತೇಲಿದಾಗ ಅವನ ತಲೆ ಅವಳ ಹೃದಯದ ಹತ್ರ ಸಿಕ್ಕಾಕೊಂತು. ಸೊಂಟ ಸುತ್ತ ಕೈಗಳು ಬಿಗಿದು ಲಹರಿಯನ್ನು ತನ್ನ ಕಡೆ ತಿರುಗಿಸಿ ಬೆನ್ನಿನ ಮೇಲೆ ಮೀಸೆಯಿಂದ ಸವರ್ತಾ ನನಗೆ ಎಲ್ಲವೂ ಮುಗಿದು ಹೋಗಿದೆ ಗೊತ್ತಾ ಅಂದ. ಓ ದೇವ್ರೇ, ಇವನು ಮೋಸಗಾರರಿಗೆಲ್ಲ ಅಪ್ಪನಾಗಿದ್ದಾನೆ. ಹೀಗೆ ಹೇಳ್ತಿದ್ದಾನಲ್ಲ, ಒಂದು ವೇಳೆ ಗತಕಾಲ ನೆನಪು ಮಾಡ್ತೀನಿ ಅಂತ ಅಡ್ವಾಂಟೇಜ್ ತಗೊಳ್ತಿದ್ದಾನಾ ಅಂತ ತೀವ್ರವಾಗಿ ಯೋಚಿಸ್ತಿದ್ಲೆ. ಹರಿ ಮನದ ಮಾತನ್ನು ಪತ್ತೆ ಹಚ್ಚಿ, ಹೌದಾ ಲಿಂಗ್, ಗತಕಾಲ ಮರೆತಿರೋ ನಿನಗೆ ಆ ಇಂದ ಹಿಡಿದು ಎಲ್ಲವನ್ನ ಕಲಿಸಿ ನಾನು ಯಾರು ಎಂಬುದನ್ನು ನೆನಪು ಮಾಡ್ತೀನಿ ಅಂತ ಬೆನ್ನಿನ ಮೇಲೆ ಜಾರ್ತಿದ್ದ ನೀರಿನ ಹನಿಯನ್ನು ತನ್ನ ತುಟಿಗಳಿಂದ ಒಪ್ಪಿಸ್ಕೊಂಡ. ಅವನ ಕೈಯಲ್ಲಿದ್ದ ಲಹರಿ ಕೈ ಪ್ಲೀಸ್ ಅಂತ ಗಟ್ಟಿಯಾಗಿ ಬಿಗಿ ಮಾಡ್ಕೊಳ್ತು. ಯಾಕೆ ಪ್ಲೀಸ್? ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ. ನಿನ್ನಲ್ಲಿ ನಾನು ನೋಡ್ದಿರೋದು ಏನಿದೆ? ಎಲ್ಲರೂ ಮದುವೆ ಆಗಿದೆ ಅಂತ ಹೇಳ್ತಾರೆ, ಹಾಗಾದರೆ ನನ್ನ ಕುತ್ತಿಗೆಯಲ್ಲಿ ತಾಳಿ ಇಲ್ಲ, ಕಾಲುಗಳಿಗೆ ಕಾಲುಂಗುರ ಇಲ್ಲ, ಕನಿಷ್ಠ ನಿಮ್ಮ ಜೊತೆ ನನ್ನ ಮದುವೆ ಆಗಿರೋ ಫೋಟೋ ಅಥವಾ ವಿಡಿಯೋ ಆದರೂ ಇದೆಯಾ ಅಂತ ಕೇಳಿದ್ಲು. ಅವೆಲ್ಲ ಇದ್ದರೆ ಮಾತ್ರವೇ ಮದುವೆ ಆಗಿರಬೇಕಾ? ಹ್ಞೂ, ಮದುವೆಗೆ ಅವೆಲ್ಲ ಇರುತ್ತೆ ಅಂತ ನಿನಗೇ ಗೊತ್ತು ಅಂತ ಹುಬ್ಬಿ ಹೇರಿಸ್ದ. ಅಮ್ಮನನ್ನು ನಾನು ನೋಡ್ತಿದ್ದೀನಲ್ಲ ಅಂತಿದ್ದವಳಿಗೆಲ್ಲ ಹಿಡಿದು ಆಧಾರಗಳನ್ನ ತೋರಿಸಿದ್ರೆ ನನ್ನ ಜೊತೆ ಬದುಕೋದಕ್ಕೆ ಸಿದ್ಧಾನಾ ಅಂದ. ತೋರಿಸಿ ಅಂದ್ಲು ಧೈರ್ಯವಾಗಿ. ಮೇಲಕ್ಕೆದ್ದ ತಾರಕ್ ಲಾಕರನ್ನು ಓಪನ್ ಮಾಡಿ ಅದರಲ್ಲಿದ್ದಂಥ ಒಪ್ಪಂದದ ಪೇಪರ್ಸ್ ತೆಗೆದು ಮದುವೆ ಸರ್ಟಿಫಿಕೇಟ್ಗಾಗಿ ಹುಡುಕಿದ್ರೆ ಅದು ಅಲ್ಲಿರಲಿಲ್ಲ. ಮತ್ತೊಮ್ಮೆ ಪರಿಶೀಲಿಸಿದ್ರು ಕಾಣಿಸ್ಲಿಲ್ಲ. ತಲೆ ತಿರುಗಿಸಿ ಚುರುಕಾಗಿ ಲಹರಿಯನ್ನು ನೋಡ್ದ. ಏನಾಯಿತು ಇಲ್ವಾ ಅಂದ್ಲು. ಏನು ಮಾಡಿದೀಯೇ ಅಂತ ಹತ್ರ ಬಂದ. ನಾನೇನು ಮಾಡ್ತೀನಿ? ನಟನೆ ಮಾಡಬೇಡ. ನಾನಾ? ಅಬ್ಬಬ್ಬಾ, ಇಲ್ಲಿಗೆ ಬಲವಂತವಾಗಿ ಕರ್ಕೊಂಡು ಬಂದಿದ್ದು ನೀವು. ನಾನೇನು ಮಾಡ್ತೀನಿ ಅಂತ ಹೇಳ್ತಿದ್ದೀರಿ ನೀವು? ಪೇಪರ್ಸ್ ಏನು ಮಾಡಿದೆ? ಏನು ಪೇಪರ್ಸು? ನನಗೆ ಗೊತ್ತಿಲ್ಲ. ಲಹರಿ ಇಲ್ಲ, ಲಹರಿ ಭಾಸ್ಕರ್. ನೀವು ಯಾರು ನನಗೆ ಗೊತ್ತಿಲ್ಲ. ನಿಮ್ಮ ಜೊತೆ ಮದುವೆ ಆಗಿದೆ ಅಂತ ನೀವು ಹೇಳಿದ್ರೆ ಸಾಲದು, ಸಾಕ್ಷಿಗಳು ಬೇಕು. ಅವುಗಳನ್ನ ತೋರಿಸಿ ಹೇಳಿ ನಾನು ನಿಮ್ಮ ಹೆಂಡತಿ, ನೀವು ನನ್ನ ಗಂಡ ಅಂತ ಆಗ ಒಪ್ಕೊಳ್ತೀನಿ ನೀವು ಹೇಳಿದ ನಿಜ ಅಂತ ಬ್ಯಾಗ್ ಓಪನ್ ಮಾಡಿ ಡ್ರೆಸ್ ತಗೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೊರಟು ಹೋದ್ಲು. ಒಂದು ಕಪಟ ನಗುವಿನೊಂದಿಗೆ ಫೋನಲ್ಲಿ ರೂಮ್ ಕ್ಯಾಮ್ರಾ ಫುಟೇಜ್ ಆನ್ ಮಾಡಿದ ತಾರಕ್ ಲಹರಿ ಲಾಕ್ ಓಪನ್ ಮಾಡೋದು, ಆ ಪೇಪರ್ಸ್ ತನ್ನ ಬ್ಯಾಗ್ನಲ್ಲಿ ಬಚ್ಚಿಡೋದು ನೋಡಿ ನಗ್ತಾ ಫೋನ್ ಚಾರ್ಜಿಂಗ್ ಇಟ್ಟು ಸ್ನಾನಕ್ಕೆ ಹೋದ. ಲಹರಿ ಬಂದು ನೋಡಿದಾಗ ನೀರಿನ ಸದ್ದು ಕೇಳಿಸ್ತಿತ್ತು. ಅಮ್ಮಯ್ಯ ಅಂತ ನಿಟ್ಟುಸಿರು ಬಿಟ್ಟು, ನೀನು ಆ ಶಂಕರ್ನನ್ನು ಹಿಡಿದ ನಂತರ ನಾನು ಗಂಡ ನಿನಗೆ ಕೊಡ್ತೀನಿ ತಾರಕ್, ಅಲ್ಲಿವರೆಗೂ ನೀನು ನನಗೆ ದೂರ ಇದ್ರೇ ಒಳ್ಳೆಯದು ಅಂದ್ಕೊಂಡ್ಳು. ಸೊಂಟಕ್ಕೆ ಟವಲ್ ಸುತ್ಕೊಂಡು ಬಂದ ತಾರಕ್ನನ್ನು ಕನ್ನಡಿಯಿಂದ ನೋಡಿದ್ಲು. ಬೆನ್ನಿನ ಮೇಲಿನ ಗಾಯ ಕೆರಳಿ ಕೆಂಪಗಾಗಿತ್ತು. ಅದಕ್ಕೆ ಮುಲಾಮು ಹಚ್ಕೊಳ್ಳೋದಕ್ಕೂ ನೋಡ್ತಾ ಆಗದಿದ್ದಾಗ ಟ್ಯೂಬ್ ಪಕ್ಕಕ್ಕೆಸ್ತು ಟೀ ಶರ್ಟ್ ಹಾಕೊಳ್ಳೋದಕ್ಕೆ ಹೋಗ್ತಿದ್ದಾಗ ಅವಳು ತಡೆದ್ಲು. ನಾನು ಹಚ್ತೀನಿ ಅಂತ. ನಾನಿಂದ ದೂರ ಇರು ಅಂತ ಕಿರ್ಚಾಡ್ದ. ಪೆಟ್ಟು ಕಡಿಮೆ ಆಗಿಲ್ಲ, ಕಿವು ತುಂಬಿಕೊಳ್ಳುತ್ತೆ, ಹಚ್ಚೋದಕ್ಕೆ ಬಿಡು ಅಂತ ಹೇಳ್ತಿದ್ರು.
ಅವಳನ್ನ ತನ್ನ ಕಡೆ ತಿರುಗಿಸ್ಕೊಂಡು, ನನಗೇನಾದರೆ ನಿನಗೇನು, ಸೇವೆ ಮಾಡೋದಕ್ಕೆ ಬಂದುಬಿಟ್ಟಿದ್ಯಾ ಅಂತ ಗರ್ಜಿಸ್ದ. ಸಂಬಂಧ ಇದ್ದರೆ ಮಾತ್ರ ಏನಾದರೂ ಮಾಡಬೇಕಾ? ಹೌದು, ನೀನು ನನಗೆ ಏನಾಗ್ತೀಯ ಹೇಳು, ಆಮೇಲೆ ಮಾಡಿ ಸೇವೆ. ಏನೂ ಆಗಲ್ಲ, ಪ್ಲೀಸ್ ಹಚ್ಚೋದಕ್ಕೆ ಬಿಡು, ನನ್ನನ್ನು ಸುಮ್ಮನೆ ಬಿಡು ಅಂತ ಶರ್ಟ್ ಹಾಕೊಳ್ಳೋದಕ್ಕೆ ಹೋಗ್ತಿದ್ದಾಗ ಅದನ್ನು ಕಿತ್ತು ಎಸೆದ್ಲು. ಅವಳು ಸೊಂಟ ಹಿಡಿದು ತನ್ನ ಕಡೆ ಎಳಕ್ಕೊಂಡು, ಏನೇ ಓವರ್ ಮಾಡ್ತಿದ್ಯಾ, ಭಯ ಹೊರಟೋಯ್ತಾ ಅಂತ ಕೇಳ್ತಿದ್ದವನ ಕಣ್ಣುಗಳಲ್ಲಿ ತುಂಟತನವಿತ್ತು. ಒಪ್ಕೊಳ್ಬೇಕು ಅಂದರೆ ನನಗೆ ಔಷಧಿ ಬೇಕು. ಆತಂಕದಿಂದ ತಲೆ ಕೆಟ್ಟು ಹೋಗಿದೆ ಅವಳಿಗೆ. ಔಷಧಿಯ ಏನದು ಅಂತ ಕೇಳ್ತಿದ್ರು. ಅವಳು ಗುಲಾಬಿ ತುಟಿಗಳನ್ನ ತನ್ನ ತೋರು ಬೆರಳಿಂದ ಮೀರ್ತಾ ಇದ್ಬೇಕು ಅಂದ. ಕಣ್ಣೆತ್ತು ನೋಡ್ತಾ, ಕೊಟ್ಟರೆ ಔಷಧಿ ತೊಗೊಂಡು ಸಮಯಕ್ಕೆ ತಿಂದು ರೆಸ್ಟ್ ತಗೊಳ್ತೀರಾ ಅಂತ ಕೇಳಿದ್ಲು. ಅಮಾಯಕವಾಗಿ ಕೇಳ್ತಿದ್ದ ಅವಳನ್ನು ಕಿರುನಗುವಿನಿಂದ ನೋಡ್ತಾ, ಆದರೆ ಒಂದು ಷರತ್ತು ಅಂದ. ಏನದು? ಔಷಧಿಯನ್ನು ನಿನ್ನ ಕೈಯಾರ ನೀನೇ ಕೊಡಬೇಕು, ನೀನೇ ಡ್ರೆಸ್ಸಿಂಗ್ ಮಾಡಬೇಕು. ಅದಕ್ಕಿಂತ ಮುಂಚೆ ನನಗೆ ಬೇಕಾದ ಮೊದಲ ಮದ್ದನ್ನು ಕೊಡಬೇಕು. ಇವುಗಳಿಗೆ ಓಕೆ ಅಂದರೆ ನೀನು ಹೇಳಿದಾಗ ಮಾಡೋದಕ್ಕೆ ನಾನು ಓಕೆ ಅಂತ ಹೇಳ್ತಿದ್ದ. ಅವನನ್ನು ಪ್ರೀತಿಯಿಂದ ನೋಡಿದ್ಲು ಲಹರಿ. ತನಗಾಗಿ ಚಿಕಿತ್ಸೆಯನ್ನು ಮಧ್ಯದಲ್ಲಿ ಬಿಟ್ಟು ಆರೋಗ್ಯದ ಬಗ್ಗೆ ಮರೆತು ತಿರುಗ್ತಿದ್ದಾನೆ ಅಂತ ಅವಳಿಗೆ ತಿಳಿಯದೆ, ಈ ನೆಪದಲ್ಲಾದರೂ ತನ್ನ ತಾರಕ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಬಹುದು ಅಂತ ಹಾಗೆ ಆಗಲಿ ಎಂದ್ಲು. ಮತ್ತಷ್ಟು ಹತ್ರ ಕೇಳ್ಕೊಂಡು ತನ್ನ ಕಿವಿ ಕೆಳಗಡೆಯಿಂದ ಕೈ ಆಡಿಸ್ತಾ ಮುಖವನ್ನು ಹತ್ರಕ್ಕೆ ತಂದು, ನನಗಾಗಿ ಇಷ್ಟೊಂದು ತ್ಯಾಗ ಯಾಕೆ ಮಾಡ್ತಿದ್ಯಾ, ನಾನು ನಿನಗೇನಾಗಬೇಕು ಅಂತ ಕೇಳಿದ ತಾರಕ್. ಅಷ್ಟಲ್ಲೇ ಅವಳ ಹೃದಯದಲ್ಲಿ ದುಃಖ ಉಮ್ಮಳಿಸಿ ಬರ್ತಿದ್ರಿಂದ ತುಟಿ ಬಿಗಿ ಹಿಡಿದ್ಲು. ಹೇಳು ಬೇಬಿ, ನನಗೋಸ್ಕರ ಚಿಕಿತ್ಸೆ ಮಧ್ಯದಲ್ಲಿ ಬಿಟ್ಟು ನೀವ್ಯಾಕೆ ಬಂದ್ರಿ? ಯಾರು ಹೇಳಿದ್ರು ನಿನಗೆ? ನಿಮ್ಮ ಮದರ್. ಸೊಂಟವನ್ನು ಸವರ್ತಾ, ಅತ್ತೆಮ್ಮ ಆಗ್ತಾರಾ ಅಂದ. ಹ್ಞೂ ಯಾವಾಗ ಕರೀತೀಯಾ? ಹಳೇದೆಲ್ಲ ನೆನಪದ ಮೇಲೆ, ನಿನಗೆ ನನಗೆ ಮದುವೆ ಆಗಿದೆ ಅಂತ ನೀನು ಸಾಬೀತುಪಡಿಸಿದ ಮೇಲೆ. ಹಾಗಾದರೆ ಅಷ್ಟರೊಳಗೆ ನಮ್ಮಮ್ಮ ಅತ್ತೆಯಮ್ಮ ಅಲ್ಲ, ಅಜ್ಜಿನೇ ಆಗಿಬಿಡ್ತಾರೆ ಅಂತ ಲಹರಿ ಬಾಯಿ ತೆರೆಯೋ ಅಷ್ಟರಲ್ಲೇ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನ ಮುಚ್ಚಿಬಿಟ್ಟ ತಾರಕ್. ಲಹರಿ ಕಣ್ಣುಗಳಿಂದ ಜಾರ್ತಿದ್ದ ನೀರನ್ನು ತನ್ನ ಕೆನ್ನೆಯಿಂದ ಒರೆಸುತ್ತಾ ಅವಳನ್ನ ಮೇಲೆ ಕಿತ್ತ. ಹೆಗಲಿನ ಮೇಲಿನ ಗಾಯ ನೋವು ಕೊಡುತ್ತೆ ಅಂತ ಅವಳು ಆತಂಕಪಟ್ಲು. ಅಲುಗಾಡಬೇಡ ಅಂತ ಅವಳ ಕಾಲುಗಳನ್ನ ಸೊಂಟ ಸುತ್ತ, ಕೈಗಳನ್ನ ಕುತ್ತಿಗೆ ಸುತ್ತ ಹಾಕ್ಕೊಂಡು ಗಾಢವಾಗಿ ಮುತ್ತಿಡ್ತಿರುವಾಗ ಅವಳಿಗೆ ಉಸಿರು ನಿಂತು ಹೋಗುವಂತಾಯಿತು. ದೂರವಾಗಿದ್ದ ಆ ದಿನಗಳ ವಿರಹವನ್ನೆಲ್ಲ ಆ ಮುತ್ತಿನಲ್ಲಿ ತೋರಿಸ್ತಾ ಅಪ್ಕೊಳ್ತಿದ್ದ ಹಿಡಿತವನ್ನು ಬಿಕ್ಕಿಗೊಳಿಸ್ತಾ ತಾರಕ್. ಅವನ ತೀವ್ರತೆಗೆ ತಲೆ ತಿರುಗ್ತಿದ್ರಿಂದ ಹೆಗಲನ್ನು ಗಟ್ಟಿಯಾಗಿಟ್ಕೊಂಡ್ಲು ಹೆದರಿಕೆಯಿಂದ. ಆ ಮುತ್ತಿನ ಯುದ್ಧದಲ್ಲಿ ತುಟಿ ಉರಿತಿದ್ರಿಂದ ಅವನ್ನ ತೊಳ್ಳೋದಕ್ಕೆ ನೋಡಿದ್ರು ಅವನು ಬಿಡಲಿಲ್ಲ. ಪ್ಲೀಸ್ ಅನ್ನುವಂತೆ ಕೆನ್ನೆ ಸವರದ್ಲು. ಅವನ ಈ ಪ್ರೇಮ ಯುದ್ಧ ಸದ್ಯಕ್ಕೆ ನಿಲ್ಲೋ ಹಾಗಿಲ್ಲ ಅಂತ ಅವನ ಮುಖ ಹೇಳ್ತಿತ್ತು. ನೋವನ್ನು ಭರಿಸುತ್ತಲೇ ಮೆಲ್ಲಗೆ ಅವನ ಕೂದಲಿನೊಳಗೆ ಬೆರಳುಗಳನ್ನ ತೋರಿಸಿ ನಿಧಾನವಾಗಿ ಕೆಳಗೆ ಬಂದು ಬೆನ್ನಿನ ಮೇಲಿನ ಗಾಯವನ್ನು ಮುಟ್ಟಿದ್ಲು. ಹುಲಿಗೆಗಳ ಬೆರಳಿಗೆ ತಗಲ್ತಿದ್ದಾಗ ಆ ದಿನ ನಡೆದ ಅಪಘಾತ ಕಣ್ಮುಂದೆ ಬಂದು ನಿಂತು. ಭಯದಿಂದ ಮತ್ತಷ್ಟು ಗಟ್ಟಿಯಾಗಿ ಅಪ್ಕೊಂಡ್ಲು ಲಹರಿ. ಒಂದೆಡೆ ಉಸಿರಾಡೋದಕ್ಕಾಗದೆ ಉಸಿರುಗಡ್ತಿದ್ದ ಅವಳ ತುಟಿಗಳನ್ನ ಕೊನೆ ಕ್ಷಣದಲ್ಲಿ ಬಿಟ್ಟು ಗಾಯವಾಗಿ ರಕ್ತ ಬರ್ತಿರೋದನ್ನ ನಿಗ್ದ ಅವಳನ್ನ ನೋಡ್ದ. ನಾಚಿಕೆಯಿಂದ ಕೆಂಪು ಬಣ್ಣ ತಿರುಗಿದ್ದ ಅವಳ ಕೆನ್ನೆಗಳು. ಹೆದರಿಕೆಯಿಂದ ನೋಡ್ತಿದ್ದ ಕಣ್ಣುಗಳನ್ನ ನೋಡ್ತಾ ಎದೆ ಮೇಲಿದ್ದ ದುಪ್ಪಟ್ಟವನ್ನು ತೆಗೆದು ಅವಳ ಹೃದಯದ ಮೇಲೆ ತಲೆ ಇಟ್ಟು ಮಲಗ್ದ. ಆ ಅನುಭೂತಿಯನ್ನು ಅನುಭವಿಸ್ತಾ ತಾರಕ್ ತಲೆ ಮೇಲೆ ಮುತ್ತಿದ್ಲು ಲಹರಿ. ಅವಳನ್ನ ಬೆಡ್ ಮೇಲೆ ಮಲಗಿಸಿ ತಾನು ಅವಳ ಮೇಲೇರಿ ಇಬ್ಬರು ತುಟಿಗಳು ಮತ್ತೊಮ್ಮೆ ಒಂದಾಗಿ ಬೆರಳುಗಳನ್ನ ಪೋಣಿಸ್ಕೊಂಡ್ರು. ಅಷ್ಟು ದಿನಗಳ ವಿರಹ ಒಂದೇ ಮುತ್ತಿನಲ್ಲಿ ತೀರೋದೇ. ಇಬ್ಬರು ಮನಸ್ಸುಗಳು ಸ್ಥಿಮಿತಕ್ಕೆ ಬರೋವರೆಗೂ ಲೋಕವನ್ನೇ ಮರೆತು ಬೇರೊಂದು ಲೋಕದಲ್ಲಿ ವಿಹರಿಸ್ತಿರುವಾಗ ಬಾಗಿಲು ತಟ್ಟೋ ಶಬ್ದ ಕೇಳಿಸ್ತು. ತಾರಕ್, ಡಿನ್ನರ್ ಸಮಯ ಆಯಿತು ಬನ್ನಿ ಅಂತ ಕಸ್ತೂರಿಯವರು ಕರೆದು ಹೊರಟು ಹೋದರು. ಅಷ್ಟಲ್ಲೇ ಅವನ ಮುತ್ತುಗಳ ಬಿರುಗಾಳಿಯಲ್ಲಿಂದ ಹಕ್ಕಿಯಂತೆ ಮುದುಡು ಹೋಗಿದ್ಲು ಲಹರಿ. ತನ್ನ ಮೇಲಿಂದ ಹೇಳ್ತಾ ನಡಿ ಹೋಗೋಣ ಅಂತಿದ್ದ ತಾರಕ್ ಕೈ ಹಿಡಿದು ತಡೆದು ಅವನ್ನ ಹಿಂದಕ್ಕೆ ತಿರುಗಿಸಿ ಗಾಯದ ಮೇಲೆ ಔಷಧಿ ಹಚ್ಚಿ ಬ್ಯಾಂಡೇಜ್ ಹಾಕಿ ಶರ್ಟ್ ಕೊಟ್ಲು. ನಾನು ನಿನ್ನ ಗಂಡ ಅನ್ನೋ ವಿಷಯ ನೆನಪಿಲ್ಲ, ನನ್ನ PA ಅನ್ನೋದಾದರೂ ನೆನಪಿದೆಯಾ ಮಿಡಲ್ ಕ್ಲಾಸ್ ಗರ್ಲ್ ಅಂದ ತಾರಕ್. ದಟ್ ಮುಂಡದೆ ಅಂತ ಮನಸ್ಸಲ್ಲಿ ಬೈದ್ಕೊಳ್ತಾ, ಅದಕ್ಕೇನಾದರೂ ಆಧಾರ ಇದೆಯಾ ಅಂತ ಸಿಟ್ಟಿನಿಂದ ಕೇಳಿದ್ಲು. ಫೋನಲ್ಲಿ ಗ್ಯಾಲರಿ ಓಪನ್ ಮಾಡಿ ಪೇಪರ್ಸ್ನಲ್ಲಿದ್ದ ಲಹರಿ ಸಹಿಯನ್ನು ತೋರಿಸ್ತಾ. ಓಕೆ, ಆದರೆ ನಾನು ನಿಮ್ಮ PA ಅಂದ್ಲು. ಆಸ್ಕರ್ ಪ್ರಶಸ್ತಿ ಕೂಡ ವೇಸ್ಟ್ ನಿನ್ನ ನಟನೆಗೆ ಅಂದ ತಾರಕ್. ಮುಖ ತಿರುಗಿಸ್ತಾ ಬೆಡ್ಶೀಟನ್ನು ಸರಿ ಮಾಡಿ ಕೆಂಪಗಾಗುಬ್ಬಿದ್ದ ತುಟಿಗೆ ಲಿಬ್ಬಾಮ್ ಬಚ್ಕೊಳ್ತಾ ಸಣ್ಣ ಕೋಪದಿಂದ ನೋಡ್ತಿದ್ದ ಅವಳನ್ನ ಹಿಂದಿನಿಂದ ಅಪ್ಕೊಂಡು, ಇಟ್ ಜಸ್ಟ್ ಟೀಸರ್ ಬೇಬಿ, ನಿಂಗೆ ತಲೆ ಕೆಲಸ ಮಾಡಿದ್ಮೇಲೆ ನಿಜಕ್ಕೂ ಆಟ ಶುರುವಾಗುತ್ತೆ
ಆಗ ಬಾಡಿಗೆ ಮೆತ್ತಗೆ ಕೂಲಿಂಗ್ ಜೆಲ್ ಹಚ್ಕೊಳ್ಳುವಂತೆ ನಡಿ ಅಂತ ಒಂದು ಕುತಂತ್ರದ ವಿಲನ್ ಲುಕ್ ಕೊಟ್ಟು ಹೆಗಲ ಮೇಲೆ ಮುತ್ತಿಟ್ಟು ಕೆಳಗೆ ಬಿದ್ದಿದ್ದು ದುಪ್ಪಟ್ಟಾವನ್ನ ಮೇಲೆ ಹಾಕೊಟ್ಟೋದ ತಾರಕ್. ಖಂಡಿತ ನಂಗೆ ಹಳೆ ನೆನಪು ಬರೋ ಅಷ್ಟು ನನ್ನ ಅಮ್ಮನಾಗಿ ಮಾಡಿಬಿಡ್ತಾನೆ ಈ ರಾವಣ ಮಹಾರಾಜ ಅಂತ ಮುದ್ದಾಗಿ ಬೈದ್ಕೊಳ್ತಾ ಕೂದಲನ್ನ ಸರಿ ಮಾಡಿಕೊಂಡು ಮತ್ತೊಮ್ಮೆ ತನ್ನ ಕನ್ನಡಿಯಲ್ಲಿ ನೋಡ್ಕೊಂಡು ಅವನ ಹಿಂದೆ ಹೋದ್ಲು ಲಹರಿ ಹೋಗೋಷ್ಟರಲ್ಲಿ ಡೈನಿಂಗ್ ಟೇಬಲ್ ಹತ್ರನೇ ಇದ್ದರು ಎಲ್ಲರೂ. ಕಸ್ತೂರಿಯವರು ಬಡಿಸ್ತಿರೋದನ್ನು ನೋಡಿ ನಿರ್ಮಲ ಸಹಾಯ ಮಾಡೋದಕ್ಕೆ ಬರ್ತಿರ್ಬೇಕಾದ್ರೆ ಬೇಡ ಅಂತ ತಡೆದು ಅವಳಿಗೂ ಕೂಡ ಆಕೆ ಬಡಿಸಿದ್ಲು. ನಮ್ಮನೆಯಲ್ಲಿ ನಮಗೆ ಇಂತಹ ಫಾರ್ಮಾಲಿಟೀಸ್ ಎಲ್ಲ ಇಲ್ಲ ಅಂತ ಹೇಳ್ತಾ ಕಸ್ತೂರಿ. ಯಾರಿಗೋ ಹೆದರಿ ನೀವು ಮಕ್ಕಳನ್ನು ಇಷ್ಟೊಂದು ಇಕ್ಕಟ್ಟಿಗೆ ಸಿಲುಕಿಸ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಬಾವ ಅಂತ ವಾಸುದೇವ್ ಅವರು ಕಣ್ಣಲ್ಲಿ ನೀರು ತುಂಬಿಕೊಳ್ತಾ, ಪ್ರಾಣಕ್ಕಿಂತ ಇಕ್ಕಟ್ಟು ದೊಡ್ಡದು ಅಂತ ಅನ್ನಿಸ್ಲಿಲ್ಲ ಬಾವ ಅವರೇ. ಮಗನನ್ನು ಅಂತಹ ಸ್ಥಿತಿಯಲ್ಲಿ ನೋಡಿದ ಮೇಲೆ ಅವರಿಗೆ ಮತ್ತೇನಾದರೂ ಆದಲ್ಲಿ ನಾವು ಬದುಕಿದ್ದು ಏನು ಪ್ರಯೋಜನ? ಅದಕ್ಕೆ ನಾವು ತಲೆ ತಗ್ಗಿಸ್ಲೇಬೇಕಾಯಿತು. ಅದು ಅಲ್ಲದೆ ಮಗ, ನೀವು ಕೂಡ ಊರಿನಲ್ಲಿರಲಿಲ್ಲ, ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಅಂತ ನಮಗೊಂಚೂರು ಗೊತ್ತಾಗದೆ ಮಕ್ಕಳನ್ನ ಕರ್ಕೊಂಡು ಹೊರಟು ಹೋದವು ಯಾರಿಗೂ ಕಾಣದಂತೆ ಅಂದರು ಭಾಸ್ಕರ್. ಚಪಾತಿಯನ್ನು ಪನ್ನೀರ್ ಜೊತೆ ತಿಂತ ಕಸ್ತೂರಿಯವರ ಕೈಯಿಂದ ಸೌಟನ್ನು ಕಿತ್ಕೊಂಡು ಮಾವನಿಗೆ ಮತ್ತು ತಂದೆಗೆ ಬಡಿಸ್ತಿದ್ದ ಲಹರಿಯನ್ನು ನೋಡಿ, ಮತ್ತು ನಾನು ನಿಮ್ಮ ಅಳಿಯ ಅಂತ ನಿಮ್ಮ ಮಗಳಿಗೆ ಹೇಳಲಿಲ್ವಾ ಮಾವನವರೇ ಅಂತಂದ ತಾರಕ್. ಇವನು ಬಿಡ್ತಾನೇ ಇಲ್ವಲ್ಲಪ್ಪ ಅಂತ ಭಾಸ್ಕರ್ ಅವರಿಗೆ ಸನ್ನೆ ಮಾಡಿದ್ಲು. ಹೇಳಬೇಡಿ ಅಂತ ಕೂಡ ಲಹರಿ. ಏನು ಹೇಳಬೇಕೋ ತಿಳಿದೆ ಅವರು ತಡಬಡಾಯಿಸ್ತಿದ್ರೆ, ಇಟ್ಸ್ ಓಕೆ, ನನ್ನ ಹೆಂಡತಿಯ ಹಳೆಯ ನೆನಪುಗಳನ್ನ ನಾನೇ ನೆನಪು ಮಾಡ್ತೀನಿ, ನೀವಿನ್ನೂ ಹೆದರಬೇಡಿ ಅಂತ ಧೈರ್ಯ ತುಂಬಿ ಕೈ ತೊಳೆಯೋದಕ್ಕೆ ಹೋದ ತಾರಕ್. ಉಳಿದವರೆಲ್ಲ ಇವರಿಬ್ಬರನ್ನ ನೋಡಿ ಮುಸಿ ನಗ್ತಾ ಡಿನ್ನರನ್ನು ಮುಗಿಸಿದ್ರು. ಲಹರಿ ಪ್ಲೇಟ್ಗಳನ್ನ ಎತ್ತುತ್ತಾ ಇದ್ದರೆ, ಕೆಲಸದವರು ಇದ್ದಾರೆ, ನೀನು ಊಟ ಮಾಡಲ ಹೇಳಿ ಅಂತಂದರು ಕಸ್ತೂರಿ. ಎಲ್ಲರೂ ಹಾಲ್ನಲ್ಲಿ ಕೂತಿರೋದನ್ನು ನೋಡ್ತಾ, ಪರವಾಗಿಲ್ಲ ಅತ್ತೆ ಅಮ್ಮ ಅಂತ ತಾರಕ್ ತಿಂದ ಪ್ಲೇಟ್ನಲ್ಲೇ ಅವಳು ಕೂಡ ಊಟನ ಹಾಕ್ಕೊಂಡು ಕೂತ್ಕೊಂಡ್ಳು ಮಾಡೋದಕ್ಕೆ. ದೂರದಲ್ಲಿ ಕಲ್ಯಾಣ್ ಜೊತೆ ಮಾತಾಡ್ತಿದ್ದ ತಾರಕ್ ಲಹರಿಯನ್ನೇ ನೋಡ್ತಿದ್ದ. ಅವಳ ಈ ನಡವಳಿಕೆಗೆ ಅವನ ತುಟಿಗಳ ಮೇಲೆ ಸುಂದರವಾದ ನಗು ಮೂಡಿತು. ಅವಳು ತಿನ್ನುತ್ತಾ ಕಣ್ಣಿನಿಂದ ನೋಡಿದ್ಲು. ಸೊಸೆಯ ಈ ಕೆಲಸಕ್ಕೆ ಕಸ್ತೂರಿಯವರು ಕೂಡ ನಗ್ತಾ ಇದ್ರು. ನಿಮ್ಮಕ್ಕ ಹೆದರಿದ್ರು, ನೀನು ಧೈರ್ಯವಾಗಿ ಮನೆಗೆ ಬಂದೆ ನೋಡು. ನೀನಾದರೂ ಹುಡುಗಿಯಾಗಿದ್ದಿದ್ರೆ ನಿಮ್ಮ ಅಕ್ಕನ ಬದಲು ನಿನ್ನನ್ನೇ ಮೊದಲೇ ಮದುವೆ ಆಗ್ತಿದ್ದೆ ಬಾಮೈದ ಅಂತ ತಕ್ಷಣವೇ ಹುಡುಗಿಗೆ ಗಂಡಲು ಸಿಕ್ಕಾಕೊಂಡಂಗಾಗೋಯ್ತು. ಆ ರೀತಿ ಅಂದಿದ್ದಕ್ಕೆ ತಾರಕ್ ತಲೆ ತಟ್ಟುಕೊಳ್ತಾ ನೀರು ಕುಡಿದ್ಲು. ತುಂಬ ಸಿಟ್ಟು ಮಾಡ್ಕೊಂಡು ತಾರಕ್ನ ನೋಡಿದ್ಲು. ಕಲ್ಯಾಣ್ ನಾಚಿಕೆಯಿಂದ ನಗ್ತಾ ಇದ್ದರೆ, ಅರೆ ವಾ, ನಕ್ರೆ ನಿಮ್ಮ ಅಕ್ಕನಿಗಿಂತ ಚೆನ್ನಾಗಿದೆಯಾ ಕಲ್ಯಾಣ್, ಛೇ ಗೋಲ್ಡನ್ ಚಾನ್ಸ್ ಮಿಸ್ ಆಯ್ತಲ್ಲ ಅಂತ ತಾರಕ್ ನಗ್ತಿದ್ರೆ ಪ್ಲೇಟ್ಗಳನ್ನ ತೆಗೆದು ಸಿಂಕ್ನಲ್ಲಿ ಹಾಕಿ ಕೋಣೆಯೊಳಗೆ ಹೊರಟು ಹೋದ್ಲು ಲಹರಿ. ಬಾಬಾ, ಅಕ್ಕನಿಗೆ ಕೋಪ ಬಂದಾಗಿದೆ ಅಂತಂದ ಕಲ್ಯಾಣ್. ಕೋಪ ಬಂದಿದೆ ಅಂದರೆ ಹಳೆ ನೆನಪುಗಳು ಮರ್ತಿಲ್ಲ ಅಂತ ತಾನೇ ಅರ್ಥ ಅಂದ ತಕ್ಷಣ ಕೊನೆ ಮೆಟ್ಟಿಲಿನ ಮೇಲಿದ್ದ ಲಹರಿ ಬೆಚ್ಚಿ ಬಿದ್ದುಬಿಟ್ಲು. ದೇವ್ರೇ, ಇವನ್ ಕಾಲಿಟ್ರೆ ಕೈ ಇಟ್ಟರೆ ಕುತ್ತಿಗೆಗೆ ಬೀಳೋ ಹಾಗಿದ್ದಾನೆ ನನ್ನ ಗಂಡ, ಕನಿಷ್ಠ ಕೋಪ ಕೂಡ ತೋರಿಸೋದಕ್ಕಾಗ್ತಿಲ್ಲ ನನಗೆ ಅಂತ ಸುಸ್ತಾಗಿ ಕೋಣೆಯೊಳಗೆ ಹೊರಟು ಹೋದ್ಲು. ವಿಶಾಲವಾದ ಕೋಣೆಯಲ್ಲಿ ಮಹಾರಾಜನಂತೆ ಗಂಭೀರವಾಗಿತ್ತು ಆ ತೇಗದ ಮರದ ಕಿಂಗ್ ಸೈಜ್ ಬೆಡ್. ಅದರ ಮೇಲಿದ್ದ ಸುಂದರವಾದ ಕೆತ್ತನೆಗಳ ವಿನ್ಯಾಸವನ್ನು ನೋಡ್ತಾ ಬಾಲ್ಕನಿಗೆ ಹೋದ್ಲು ಲಹರಿ. ತಂಪಾದ ಗಾಳಿ ಬೀಸ್ತಿರುವಾಗ ಹಿಂದಿನಿಂದ ಅವಳ ಸೊಂಟವನ್ನು 2 ಕೈಗಳು ಮುದ್ದಾಗಿ ಅಪ್ಕೊಂಡ್ವು. ಕೈಗಳನ್ನು ಬಿಡಿಸ್ಕೊಳ್ತಾ, ಅಡ್ವಾಂಟೇಜ್ ತಗೋಬೇಡಿ ಅಂತಿದ್ರು ಅವಳನ್ನು ತನ್ನ ಕಡೆ ತಿರುಗಿಸ್ಕೊಂಡು. ಮುತ್ತಿಗೆ ಓಕೆ ಅಂದಮೇಲೆ ಟಚಸ್ಗೆ ಏನೇ ನಿನ್ನ ಓವರ್ ಆ್ಯಕ್ಷನ್ನು ಅಂತಂದ ತಾರಕ್. ಅದು ನನ್ನ ಇಷ್ಟ,
ಅಂತ ಒಳಗೆ ಬಂದು ಔಷಧಿಯನ್ನು ತೆಗೆದು ಏನೋ ಕೇಳಿ ವಾಟರ್ ಬಾಟ್ಲು ಕೊಟ್ಲು. ಇವಳಿಗಾಗಿ ಎಲ್ಲದಕ್ಕೂ ರೆಡಿ ಇದೆಯಾ ಅಂತ ಟೀ ಶರ್ಟ್ ಬಿಚ್ತಾ ಕೇಳ್ದೆ. ನೀವೇನೇ ಅಂದ್ಕೊಂಡ್ರು ನನಗೆ ತೊಂದರೆ ಇಲ್ಲ, ಆದರೆ ನನಗಾಗಿ ಇಷ್ಟೊಂದು ಮಾಡ್ತಿದ್ದೀರಾ ಅಂದಮೇಲೆ ನಿಮ್ಮನ್ನು ನೋಡ್ಕೊಳ್ಳೋದು ಕೂಡ ನನ್ನ ಕರ್ತವ್ಯ, ಜವಾಬ್ದಾರಿ ಅಂತ ಅಂದ್ಲು ಲಹರಿ. ನೇರವಾಗಿ ನೋಡ್ತಿದ್ದಂಥ ತಾರಕ್ನ ನೋಟಕ್ಕೆದರಿ ಔಷಧಿಗಳನ್ನು ಕೊಟ್ಟ ನಂತರ ನಾನು ಸೋಫಾದಲ್ಲಿ ಮಲ್ಕೊಳ್ತೀನಿ ಅಂತ ಅಂದ್ಲು. ಹೆಂಡತಿ ಆಗಿದ್ರೆ ಹಾಸಿಗೆ ಹಂಚ್ಕೊಂಡು ಪಕ್ಕದಲ್ಲಿ ಮಲಗಬಹುದು, ಪೀಗೆ ಆಗಿದ್ರೆ ಸೋಫಾದಲ್ಲಿ, ಆದರೆ ಪ್ರಸ್ತುತ ನೀನು ಇವೆರಡು ಅಲ್ಲದ ಕಾರಣ ಕೆಳಗೆ ಮಲಗು ಅಂತ ಚಾಪೆ ಬೆಡ್ಶೀಟ್ ದಿಂಬನ್ನು ಲಹರಿ ಮುಖದ ಮೇಲೆ ಎಸ್ದ ತಾರಕ್. ದಡ್ಮುಂಡದು ಅಂತ ಬೈದ್ಕೊಂಡು ಮನಸ್ಸಿನಲ್ಲೇ ಸಾವಿರ ಅರ್ಚನೆ ಮಾಡ್ತಾ ಚಾಪೆನ ಹಾಕ್ಕೊಂಡು ಕೆಳಗಡೆ ಮಲಗಿದ್ಲು ಲಹರಿ. ಅವನಿಗೆ ಬೈಕೊಳ್ತಾನೆ. ಅವಳ ಮೇಲ್ಭಾಗದ ಬಿಟ್ಟು ಕೊನೆಗೆ ಬಂದ ತಾರಕ್ ಕೆನ್ನೆ ಕೆಳಗೆ ಕೈ ಇಟ್ಕೊಂಡು ನೋಡ್ತಾ, ಇಕ್ಕಟ್ಟಾಗಿದ್ರೆ ಮೇಲಕ್ಕೆ ಬರ್ಬೋದು, ಆದರೆ ನಾನು ಏನು ಮಾಡಿದ್ರೂ ಸೈಲೆಂಟ್ ಆಗಿರಬೇಕು ಅಂತ ಆಫರನ್ನು ಕೊಟ್ಟ. ನನಗೇನು ಇಕ್ಕಟ್ಟಾಗಿಲ್ಲ ಅಂತ ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಂಡ್ಬಿಟ್ಲು ಲಹರಿ. ಹುಚ್ಚಿ ಅಂತ ಸಣ್ಣದಾಗಿ ನಗ್ತಾ ಅವಳ ಡ್ರೆಸ್ ಸ್ವಲ್ಪ ಪಕ್ಕಕ್ಕೆ ಸರಿದು ಸಣ್ಣ ಗೆರೆಯಂತೆ ಹೊಳಿತಿದ್ದ ನುಣುಪಾದ ಸೊಂಟದ ಮಡಿಕೆಯನ್ನು ಬೆರಳಿನಿಂದ ಮೆಲ್ಲಕ್ಕೆ ಸವರ್ಬಿಟ್ಟ ತಾರಕ್. ಅಂತ ಗಾಬರಿಯಿಂದ ಮೇಲೆ ಎದ್ದೇ ಕೂತುಬಿಟ್ಲು ಲಹರಿ. ಏನಾಯಿತು ಅಂತ ಕೇಳಿದ ತಾರಕ್. ಸೊಂಟದ ಮೇಲೆ ಏನೋ ಅರ್ಧ ಹಾಗಾಯಿತು, ಇಲ್ಲಿ ಜಿರಳೆಗಳಿವೆಯಾ ಅಂದ್ಲು ಮುಖವನ್ನು ಒಂಥರ ಮಾಡಿಕೊಂಡು. ಓಹೋ, ತುಂಬ ಇವೆ ಅಂತಂದ ತಾರಕ್ ನಗುವನ್ನು ತಡ್ಕೊಳ್ತಾ. ಏನು ಅಂತ ಕಣ್ಣರಳಿಸಿ, ಅವಂದರೆ ನನಗೆ ಅಲರ್ಜಿ, ಪ್ಲೀಸ್ ನಿಜ ಹೇಳಿ ಅಂದ್ಲು. ಅರೆ, ಹೇಳಿದೆ ಅಲ್ವ ಇವೆ ಅಂತ, ಬೇಕಿದ್ರೆ ಹುಡುಕು ಕಾಣಿಸ್ತವೆ ಏನೋ ಅಂತ ಅಂದ. ಚಿಚಿ, ಅವುಗಳನ್ನ ಯಾರು ಹುಡುಕ್ತಾರೆ ಅಂತ ಮತ್ತೊಮ್ಮೆ ಎಲ್ಲವನ್ನ ಕೊಡವಿ ಆಸ್ಕೊಂಡು ಮಲಗಿದ್ಲು. ಹುಡುಗಿ ನಿದ್ದೆ ಮಾಡಿದಾಳೆ ಅಂತ ಖಾತ್ರಿ ಆದಮೇಲೆ ಕೈಯನ್ನು ಮೆಲ್ಲ ಕೆಳಗಿಳಿಸಿ ಸೊಂಟವನ್ನು ಮುಟ್ಟೋದಕ್ಕೆ ಹೋದಾಗ ಅವಳು ಚಂಗನೆ ಎದ್ಲು. ರಾಕ್ಷಸಿ, ಯಾಕೆ ಚಿವುಟಿದೆ ಅಂತಂದ ತಾರಕ್. ಇಲ್ದಿದ್ರೆ ಮುತ್ಕೊಡ್ಬೇಕಿತ್ತ, ಏನು ಮಾಡ್ತಿದ್ಯಾ, ಸೈಲೆಂಟಾಗಿ ಮಲಗೋ, ಮೇಲಕ್ಕೆ ಬಾ, ಹಾಗೆ ಮಲ್ಕೊಳ್ತೀನಿ ಅಂತ ಕಣ್ಣು ಹೊಡೆದ ತಾರಕ್. ಬರಲ್ಲ ಅಂತ ಪಕ್ಕಕ್ಕೆ ತಿರುಗಿ ಮಲಗುವಷ್ಟರಲ್ಲೇ ಪವರ್ ಹೊರ್ಟು ಹೋಯಿತು. ಅಯ್ಯೋ, ಅದೇನು ಕರೆಂಟ್ ಹೋಯಿತು, ನನ್ನ ಕತ್ಲೆ ಅಂದರೆ ಆಗಲ್ಲ. ಟೆರೇಸ್ಗೆ ಹೋಗಬೇಕು ಅಂದ್ಲು ಲಹರಿ. ಇದೇನು ನಿಮ್ಮನೆ ಟೆರೇಸಾ, ಟವರ್ಸ್ ಇರೋದಕ್ಕೆ ಬಾಯಿ ಮುಚ್ಕೊಂಡು ಮಲಗೋ ಅಂತ ಕೋಣೆಯ ಮಹಾರಾಜ ಆಜ್ಞಾಪಿಸ್ದ. ಹಾಗಾದರೆ ನಮ್ಮನೆಗೆ ಹೊರ್ಟು ಹೋಗ್ತೀನಿ ಅಂತಂದ್ಲು ಲಹರಿ. ಒಮ್ಮೆಲೆ ತನ್ನ ಮೇಲೆ ಬಿದ್ದ ಭಾರಕ್ಕೆ ಹುಡುಗಿಗೆ ಉಸಿರು ಕಟ್ಟಿದಂತಾದರೆ ಬೆನ್ನನ್ನು ಸವರಿದ ಅವನ ಬೆರಳುಗಳ ಸ್ಪರ್ಶಕ್ಕೆ ಗಂಟಲು ಒಣಗು ಹೋಯಿತು. ಮನೆಗೆ ಹೋಗ್ತೀಯಾ, ಹಾಗಾದರೆ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಲಹರಿಯನ್ನು ಮೇಲೆ ಕೆತ್ತಿ ಟೆರೇಸ್ ಮೇಲೆ ಕರ್ಕೊಂಡೇ ಹೋದ ತಾರಕ್. ಯಾವುದನ್ನು ಸರಿಯಾಗಿ ಅಂತ ಹೇಳೋ ಅಭ್ಯಾಸವೇ ಇಲ್ವಾ ಮಹಾನುಭಾವ ನಿನ್ನಲ್ಲಿ ಅಂತ ಸಣ್ಣ ಕೋಪದಿಂದ ಹೇಳ್ತಿದ್ದ ಲಹರಿಯ ಮಾತು ಮಿನುಗ್ತಾ ಇರುವ ಮಿಂಚು ಹುಳುಗಳ ಬೆಳಕನ್ನು ನೋಡುತ್ತಲೇ ಅಲ್ಲಿಗೆ ನಿಂತು ಹೋಯಿತು. ವಿಡಿಯೋವನ್ನು ಮುಂಚಿತವಾಗಿ ನೋಡೋದಕ್ಕೆ ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ. ಇಲ್ಲಿಗಿಂತ ಮುಂದೆ